ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಗೋಕಾಕ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಅವರು ಎಸ್ಐಟಿ ಮುಂದೆ ಹಾಜರಾಗಬೇಕಾಗಿತ್ತು, ಮೊನ್ನೆ ಕೂಡ ಹಾಜರಾಗಬೇಕಾಗಿತ್ತು. ಆ ಟೈಮ್ನಲ್ಲಿ ಲಾಯರ್ ಹತ್ರ ಒಂದು ಪರ್ಮಿಷನ್ ಅನ್ನ ತಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದ್ರು, ತನಗೆ ಜ್ವರ ಇದೆ ಅಂತ. ಆದರೆ ಟೆಸ್ಟ್ ರಿಪೋರ್ಟ್ನಲ್ಲಿ ಈಗ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ಏಪ್ರಿಲ್ 1ನೇ ತಾರೀಕು ಕೊರೋನಾ ಟೆಸ್ಟ್ ಅನ್ನ ವೈದ್ಯರು ಅವರಿಗೆ ಮಾಡಿದ್ರು. ಕೊಲ್ಹಾಪುರ ಮತ್ತೆ ಬೆಂಗಳೂರಿಗೆ ಓಡಾಟವನ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಜೊತೆಗಿದ್ದಂತ ಇಬ್ಬರಿಗೆ ಸೋಂಕು ಹಿನ್ನೆಲೆಯಲ್ಲಿ ರಮೇಶ್ಗೆ ಟೆಸ್ಟ್ ಅನ್ನ ವೈದ್ಯರು ಮಾಡಿಸಿದ್ರು. ನಿನ್ನೆವರೆಗೂ ಕೂಡ ಗೋಕಾಕ್ ಮನೆಯಲ್ಲೇ ರಮೇಶ್ ಜಾರಕಿಹೊಳಿ ಇದ್ರು. ನಿನ್ನೆ ಸಂಜೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಹಾಗಾಗಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ದಾಖಲು ಮಾಡಲಾಗಿದೆ. ಆದರೆ ಸಚಿವ ಭೈರತಿ ಬಸವರಾಜು ಮಾತ್ರ ರಮೇಶ್ ಜಾರಕಿಹೊಳಿ ಬೆಂಗಳೂರಲ್ಲೇ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಿಷ್ಟು ಅನುಮಾನಗಳಿಗೆ ಮತ್ತಿದು ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಯುವತಿ ಪರ ವಕೀಲರು ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ನೋಡಿ, ಜ್ವರ ಅಂತ ಹೇಳಿದ್ದಾರೆ, ಮುಂದೆ ಮತ್ತೊಂದು ಅನಾರೋಗ್ಯ ಸಮಸ್ಯೆ ಅಂತ ಹೇಳ್ತಾರೆ ಅಂತ. ಸೊ ಮೊನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಿತ್ತು, ಈ ಕೋವಿಡ್ ಬಂದ್ರೆ ಇನ್ನು 15 ದಿನ ಅವ್ರು ಬರಂಗಿಲ್ಲ ಅಂತ. ಗುರುವಾರ ರಾತ್ರಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಬಂದಿದ್ರಿಂದ ಜ್ವರ ಕೆಮ್ಮು ಇದೆ ಅಂತ ಹೇಳಿದ್ರು. ಚೆಕ್ ಮಾಡಿದ್ವಿ, ರ್ಯಾಪಿಡ್ ಚೆಕ್ ಮಾಡಿದಾಗ ಪಾಸಿಟಿವ್ ಅಂತ ಬಂತು. ಸೊ ಬೇರೆ ಏನು ತೊಂದರೆ ಇದ್ದಿದ್ದ ಕಾರಣ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಮ್ ಐಸೋಲೇಷನ್ ಹೇಳಿದ್ವಿ ಇಷ್ಟೇ. ನಿನ್ನೆ ರಾತ್ರಿ ಸುಮಾರು 10 ಸುಮಾರಿಗೆ ಅವರು ಸ್ವಲ್ಪ ಉಸಿರಾಟ ತೊಂದರೆ ಅಂತ ಹೇಳಿದ್ರು. ಇಮಿಡಿಯೇಟ್ ನಮ್ಮಲ್ಲಿ ಬಂದು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಎಲ್ಲ ಕೋವಿಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಇದೆ. ಶುಗರ್ BP ಜಾಸ್ತಿ ಇದೆ, ಸ್ಟೇಬಲ್ ಇದೆ. ಸದ್ಯಕ್ಕೆ ಐಸಿಯುಲ್ ಇದ್ದಾರೆ. ಅವ್ರ ಕಂಡೀಷನ್ ನೋಡ್ಕೊಂಡು ಮುಂದೆ ಯಾವಾಗ ಡಿಸ್ಚಾರ್ಜ್ ಮಾಡೋದು ಏನು ಅಂತ ಹೇಳ್ತೀವಿ. ಸರ್, ಮೊದಲಿಗೆ ಬಂದಾಗ ಏನೇನು ಸಿಂಟಮ್ಸ್ಗಳಿದೆ ಸರ್? ಉಸಿರಾಟ ತೊಂದರೆ ಇತ್ತು, ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಡಿಮೆ ಇತ್ತು, BP ಜಾಸ್ತಿ ಇತ್ತು. ನಿನ್ನೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ಸ್ಟೇಬಲ್ ಇದ್ದಾರೆ. ಅವ್ರದ್ದು ಕಂಡೀಷನ್ ಹೆಂಗೆ ಇಂಪ್ರೂವ್ ಹೆಂಗಾಗುತ್ತೋ ಅದ್ರ ಮೇಲೆ ನಾವು ಮುಂದೆ ಡಿಸೈಡ್ ಮಾಡ್ತೀವಿ. ಅಟ್ಲೀಸ್ಟ್ ಈಗ ಒಂದು 3-4 days ಆದ್ರೆ ಇರಬೇಕಾಗುತ್ತೆ. ಮುಂದಿನ ಐಸಿಯು ಒಳಗಿದ್ದಾರೆ ಅಥವಾ ಐಸಿಯುಲ್ ಇದ್ದಾರೆ? ಐಸಿಯು ಅಲ್ಲಿ. ಅಂದ್ರೆ ಟ್ರಾವೆಲಿಂಗ್ ಹಿಸ್ಟ್ರಿ ಏನು ಸರ್? ಎಲ್ಲಿಂದ ಬಂದಿದ್ರು? ಅವರು ಮಹಾರಾಷ್ಟ್ರ ಬೆಂಗಳೂರಿಗೆ ಹೋಗಿ ಬಂದಿದ್ದು ಹಿಸ್ಟ್ರಿ ಇದೆ. ಸೊ ಅದಕ್ಕೆ ನಾವು ಬೆಂಗಳೂರು ಮಹಾರಾಷ್ಟ್ರ ಎರಡು ಕೂಡ ಜಾಸ್ತಿ ಕೇಸ್ ಇರೋದ್ರಿಂದ ಅಲ್ಲಿಂದ ಬಂದವರ ಟೆಸ್ಟ್ ಮಾಡಿದ್ವಿ. ಅವತ್ತೇ ರಿಪೋರ್ಟ್ ಬಂತು. ರ್ಯಾಪಿಡ್ ಇಮಿಡಿಯೇಟ್ಲಿ ಬರುತ್ತೆ. ಸ್ಪೆಷಲ್ ಆಗಿ ಏನಾದ್ರು? ಸ್ಪೆಷಲ್ ಆಗಿ ನಾವು ಕೋವಿಡ್ ವಾರ್ಡ್ಗೆ ಡ್ಯೂಟಿ ಹಾಕಿದ್ವಿ. ನಮ್ದು ತಜ್ಞ ವೈದ್ಯರು ಇದ್ದಾರೆ, ಅವರು ನೋಡ್ತಿದ್ದಾರೆ, ಸ್ಟೇಬಲ್ ಇದ್ದಾರೆ. ಖಂಡಿತ ಬರ್ತಾರೆ ಸರ್, ಖಂಡಿತವಾಗಿ ಬರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರಿಗೆ ಸ್ವಲ್ಪ ಏನೋ ಕೊರೋನಾ ಬಂದಿದೆ ಅನ್ನೋ ಮಾತನ್ನು ಹೇಳಿದೆ. ಕೊರೋನಾ ಇರೋದ್ರಿಂದ ಅದು ಸರ್ ಇದು ಮಾಡ್ಕೊಂಡು ಮುಖ ಮಾಡ್ಕೊಂಡು ಖಂಡಿತವಾಗಿ ನಾವು ಬರ್ತೀವಿ. ರಮೇಶ್ ಜಾರಕಿಹೊಳಿ ಕೊರೋನಾ ಖಂಡಿತ ಬರ್ತಾರೆ ಸರ್, ಖಂಡಿತವಾಗಿ ಬರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರಿಗೆ ಸ್ವಲ್ಪ ಏನೋ ಕೊರೋನಾ ಬಂದಿದೆ ಅನ್ನೋ ಮಾತನ್ನು ಹೇಳಿದೆ. ಕೊರೋನಾ ಇರೋ ಈಗ ಡಾಕ್ಟರ್ ಮಾತಾಡಿದ್ದು ಕೂಡ ನಿಮ್ಮ ಮುಂದೆ ತೋರಿಸಿದ್ವಿ. ಇನ್ನೊಂದ್ ಕಡೆ ಭೈರತಿ ಬಸವರಾಜು ಮಾತಾಡಿದ್ದು ಕೂಡ ನಿಮ್ಮ ಮುಂದೆ ತೋರಿಸಿದ್ವಿ. ಅವ್ರು ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಇಲ್ಲ, ಗೋಕಾಕ್ನ ಐಸಿಯು ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವರಿಗೆ ಕೊರೋನಾ ಬಂದಿರೋದು ಹೌದು. ನಿನ್ನೆ ರಾತ್ರಿನೇ ಉಸಿರಾಟದ ಸಮಸ್ಯೆ ಒಂದಿಷ್ಟು ಕಾಣಿಸ್ಕೊಳ್ತು, ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಯಿತು. ಸದ್ಯಕ್ಕೆ ಐಸಿಯುನಲ್ಲಿ ಇದ್ದಾರೆ ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದ ಮತ್ತಷ್ಟು ಇಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಿದೆ. ಅಟ್ ಪ್ರೆಸೆಂಟ್ ಐಸಿಯುನಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಇರೋದು ಹೌದಾ? ಶರ್ಮಿತಾ ಶೆಟ್ಟಿ ಏನಂತಂದ್ರೆ, ಈಗ ಬೆಳಗ್ಗೆ ಏನು ಭೈರತಿ ಬಸವರಾಜ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಬೆಂಗಳೂರಿನಲ್ಲಿದ್ದಾರೆ, ಅವರಿಗೆ ಕೊರೋನಾ ಸೋಂಕು ತಗಲಿದೆ ಅಂತ ಹೇಳಿ. ನಂತರದ ಬೆಳವಣಿಗೆಯಲ್ಲಿ ಅದು ಏನಂತಂದ್ರೆ ಗೋಕಾಕ್ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಯಾಕಂದ್ರೆ ಮಾರ್ಚ್ 30ರಂದು ರಮೇಶ್ ಜಾರಕಿಹೊಳಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹೋಗಿದ್ರು. ನಂತರ ಅವರಿಗೆ ಸೋಂಕಿನ ಲಕ್ಷಣ ಕಾಣಿಸಿಕೊಂಡಿತ್ತು. ಏಪ್ರಿಲ್ 1ರಂದು ಟೆಸ್ಟ್ ಮಾಡಿಸಿದ್ದಾರೆ. ಟೆಸ್ಟ್ ಬಳಿಕ ಅವರಿಗೆ ಸೋಂಕು ದೃಢಪಟ್ಟಿದ್ದರಿಂದ ನಿನ್ನೆವರೆಗೂ ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿದ್ರು. ನಿನ್ನೆ ಸಂಜೆ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಗೋಕಾಕ್ ತಾಲೂಕಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿ ಈಗ ಸ್ಥಳೀಯ ವೈದ್ಯರೇ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ವೈದ್ಯರೇ ಮಾಹಿತಿ ನೀಡಿದ್ರಿಂದ ಗೋಕಾಕ್ ತಾಲೂಕು ಆಸ್ಪತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಅಂದ್ರೆ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ತೊಂದರೆ ಇಲ್ಲ. ಅವರಿಗೆ ಅಂದ್ರೆ ನಿನ್ನೆ ಉಸಿರಾಟ ಸಮಸ್ಯೆ ಕಾಣಿಸುತ್ತೆ, ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದೆ ಅಂತ ಹೇಳಿ ವೈದ್ಯರು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಏನು ಇವತ್ತು SIT ಮುಂದೆ ರಮೇಶ್ ಜಾರಕಿಹೊಳಿ ಹಾಜರಾಗಬೇಕಿತ್ತು, ಆದ್ರೆ ರಮೇಶ್ ಜಾರಕಿಹೊಳಿ ಈಗ ಕೊರೋನಾ ಸೋಂಕಿಗೆ ಬೆಳಗಾವಿಯ ಗೋಕಾಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶರ್ಮಿತಾ ಶೆಟ್ಟಿ, ಏನು ಯಾರೇ VIP ಗಳು ಅಥವಾ ಈ ಶಾಸಕರು ಈ ರೀತಿ ಯಾರಿರ್ತಾರೆ ಅವರೆಲ್ಲರೂ ಯಾರಿಗೆ ಸೋಂಕು ಬಂದ ಸಂದರ್ಭದಲ್ಲಿ ಅವರೇ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮನವಿಯನ್ನು ಹಾಕ್ತಿದ್ರು. ಏನು ನನಗೆ ಕೊರೋನಾ ಸೋಂಕು ಬಂದಿದೆ, ಯಾರು ಜೊತೆಗಿದ್ದವರು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಇಷ್ಟು ದಿನ ಎಲ್ಲರೂ ಕೂಡ ಹಾಕ್ತಾ ಇದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ಎಲ್ಲೂ ಕೂಡ ತಮ್ಮ ಸೋಂಕಿನ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಏನು ವೈದ್ಯರೇ ಸ್ವತಃ ನೀಡಿದ್ದಾರೆ ಈಗ ಮಾಹಿತಿ. ಗೋಕಾಕ್ ತಾಲೂಕು ಆಸ್ಪತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ದಾಖಲಾಗಿದ್ದಾರೆ ಅಂತ ಹೇಳಿ ವೈದ್ಯರೇ ಮಾಹಿತಿಯನ್ನ ನೀಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಅಂದ್ರೆ ಅವ್ರ ಕಂಡೀಷನ್ ಬಗ್ಗೆ ಏನ್ ಹೇಳಿದ್ದಾರೆ? ಯಾಕಂದ್ರೆ ನಿನ್ನೆ ರಾತ್ರಿನೇ ಅವರಿಗೆ ಉಸಿರಾಟದ ಸಮಸ್ಯೆ ಉಂಟಾಯಿತು, ಹಾಗಾಗಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿರೋದ್ರಿಂದ ಸದ್ಯದ ಕಂಡೀಷನ್ ಬಗ್ಗೆ ಏನಾದ್ರು ಡಾಕ್ಟರ್ ಅಪ್ಡೇಟ್ ಮಾಡಿದಾರಾ?
ಖಂಡಿತವಾಗ್ಲೂ ಶರ್ಮಿಳಾ ಶೆಟ್ಟಿ ನಿನ್ನೆ ಸಂಜೆ ಅವರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು, ಹಾಗಾಗಿ ಐಸಿಯುನಿಗೆ ದಾಖಲಿಸಿದ್ವಿ. ಈಗ ಅವರು ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕೋವಿಡ್ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಹೋಗಿ ನೋಡಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ವೈದ್ಯರು ಏನು ಹೇಳ್ತಿದ್ದಾರೆ ಅದನ್ನೇ ಈಗ ಎಲ್ಲರೂ ಕೂಡ ನಂಬುವಂತ ಸ್ಥಿತಿ ಬೇಕಾಗಿದೆ. ಮತ್ತು ಏನು ಯಾವ ವೈದ್ಯರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಾಲೂಕಿನ ವೈದ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು 14 ದಿನಗಳ ಕಾಲ ಇನ್ನು ರಮೇಶ್ ಜಾರಕಿಹೊಳಿ ಈಗ ಗೋಕಾಕ್ ತಾಲೂಕು ಆಸ್ಪತ್ರೆಯಲ್ಲಿ ಇರ್ಬೇಕಾ ಅಂತ ಅನಿವಾರ್ಯ ಸ್ಥಿತಿ ಈಗ ಇದೆ. ಫಸ್ಟ್ ಇಬ್ರಲ್ಲಿ ಕಾಣಿಸ್ಕೊಳ್ತು, ಒಂದು ಡ್ರೈವರ್ ಮತ್ತೆ ಅಡ್ಗೆ ಮಾಡೋರಲ್ಲಿ ಅಂದ್ರೆ ಮನೆ ಕೆಲಸದವರಲ್ಲಿ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಕ್ವಾರಂಟೈನ್ ಮಾಡಿದಾರ, ಅವರು ಈಗ ಟೆಸ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದಾರ. ಅವ್ರ ಫ್ಯಾಮಿಲಿ ಬಗ್ಗೆ ಏನಾದ್ರು ಅಪ್ಡೇಟ್ ಗೊತ್ತಾಗಿದೆಯಾ? ಶರ್ಮಿಳಾ ಶೆಟ್ಟಿ, ರಮೇಶ್ ಜಾರಕಿಹೊಳಿಗೆ ಸೋಂಕು ದೃಢಪಟ್ಟಿದ್ದು, ಸೋಂಕು ಹೇಗೆ ಬಂತು ಅನ್ನೋದ್ರ ಬಗ್ಗೆ ವೈದ್ಯರು ಸ್ಪಷ್ಟನೆ ನೀಡಿದ್ದಾರೆ. ಏನು ಮಹಾರಾಷ್ಟ್ರಕ್ಕೆ ಹೋದ ಸಂದರ್ಭದಲ್ಲಿ ಅವರ ಜೊತೆಗೆ ಹೋದವರಿಗೆ ಸೋಂಕು ಬಂದಿತ್ತು, ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಸೋಂಕು ತಗಲಿದೆ ಅಂತೇಳಿ ಈಗ ರಮೇಶ್ ಜಾರಕಿಹೊಳಿ ಪ್ರಾಥಮಿಕ ಸಂಪರ್ಕದಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಹೀಗಾಗಿ ಎಲ್ಲ ಗೋಕಾಕ್ ತಾಲೂಕಿನ ಆಸ್ಪತ್ರೆ ವೈದ್ಯರು ಇದಕ್ಕಾಗಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮಾರ್ಚ್ 30ರಂದು ಏನೋ ಬಹಿರಂಗವಾಗಿ ಕಾಣಿಸಿಕೊಂಡಿದ್ರು ಕೊಲ್ಹಾಪುರದಲ್ಲಿ, ನಂತರ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ. ಏನು ಸ್ವಲ್ಪ ಜ್ವರ ಬಂದಿದೆ ಅಂತೇಳಿ 2-3 ದಿನಗಳ ಹಿಂದೆ ಅವರು ಏನೋ ಅವರ ಪರ ವಕೀಲರು SIT ಮುಂದೆ ಮಾಹಿತಿ ನೀಡಿದ್ರು. ಈಗ ಕೊರೋನಾ ಸೋಂಕು ದೃಢಪಟ್ಟಿದೆ ಅಂತ ಹೇಳಿ ವೈದ್ಯರು ಹೇಳ್ತಿದ್ದಾರೆ. ಶರ್ಮಿಳಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಬಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರಮೇಶ್ಗೆ ಕೊರೋನಾ ಪಾಸಿಟಿವ್ ಅನ್ನೋ ವಿಚಾರಕ್ಕೆ ಸಂತ್ರಸ್ತೆ ಪರ ವಕೀಲ ಜಗದೀಶ್ ಹಾಗೆಯೇ ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರ್ ಏನ್ ಮಾತನಾಡಿದ್ದಾರೆ ನೋಡಿ. ಜ್ವರ ಆದ್ಮೇಲೆ ಕರೋನಾ ಬರೋ ಚಾನ್ಸಸ್ ಇದೆ ಅಂತ, ಯಾಕಂದ್ರೆ ಅವಾಯ್ಡ್ ಮಾಡ್ಬೇಕಲ್ಲ, ಇಂಟ್ರಾಗೇಷನ್ ಅರೆಸ್ಟ್ ಅವಾಯ್ಡ್ ಮಾಡ್ಬೇಕಲ್ವಾ ಸರ್. ಕಣ್ಣು ಕಾಣಿಸ್ತಾ ಇರೋದು ನಿಮ್ಗೆ ಹೇಳ್ಬಿಟ್ಟು ಹೋಗುತ್ತೆ ಸರ್ ಕೊರೋನಾ? ಏನೋ ಗೊತ್ತಿಲ್ಲ ಸರ್. ಅಲ್ಲ, ನನಗೆ ಇನ್ನೊಂದು ಆಶ್ಚರ್ಯ ಏನು, ಮೋಸ್ಟ್ಲಿ ಬೈತಿ ಬಸವರಾಜ್ ಅವರು ಪಾಸಿಟಿವ್ ಇದೆ ಅಂತ ಅವರ ವಕ್ತಾರರಾಗಿ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಸರ್. ಬಟ್ ಪ್ರೂವ್ ಆಗ್ಬೇಕಲ್ಲ ಸರ್, ಏನೇ ಆದ್ರೂ ಪ್ರೂವ್ ಆಗ್ಬೇಕಲ್ವಾ ಸರ್? ಅಲ್ಲ ಸರ್, ಬೈತಿ ಬಸವರಾಜ್ ಅವರು ಡಾಕ್ಟರ್ ಇಲ್ಲ, ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅರ್ಥ ನಿಮ್ ಪ್ರಕಾರ ಅದು ನಿಜ ಅಲ್ಲ ಅಂತನಾ? ಅಲ್ಲ ಸರ್, ನಾವು ನಮ್ಮ ನಿಜ ಅನ್ನೋದಕ್ಕಿಂತ ಈ ರೀತಿಯ ನೆಪಗಳನ್ನ ಹೇಳಿ ಇನ್ವೆಸ್ಟಿಗೇಷನ್ ದಿಕ್ತಪ್ಸೋದು, ಅರೆಸ್ಟ್ ಅನ್ನ ಎವಾಯ್ಡ್ ಮಾಡುವಂತ ಕೆಲಸವನ್ನ ಆರೋಪಿ ಪದೇ ಪದೇ ಮಾಡ್ತಾ ಇದ್ದಾರೆ. ಅದನ್ನ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ರು SIT ಅಧಿಕಾರಿಗಳು. ಅರ್ಥ ಮಾಡ್ಕೊಳ್ಳಿ, SIT ಅಧಿಕಾರಿಗಳ ಒಂದು ನಿಯತ್ತಿನ ಬಗ್ಗೆ ಸಂಪೂರ್ಣವಾದಂತ ಸಂಶಯ ಇದಕ್ಕೆ ಕನ್ಫರ್ಮ್ ಆಗ್ತಾ ಇದೆ ಸರ್ ನಮೀಗ. ನಿಮ್ಮ ಪರ ಅಂದ್ರೆ ನಿಮ್ಮ ಕಕ್ಷಿದಾರರು ಒಂದು ದೂರು ಕೂಡ ಕೊಟ್ರಲ್ಲ ಸರ್ ಕಮಿಷನರ್ಗೆ? 100% ಸರ್, ಇದನ್ನೆಲ್ಲ ಸ್ಟಡಿ ಮಾಡಿನೇ ಕೊಟ್ಟಿದ್ದು. ನಾವೇನೋ ಏನೋ ಇಮಿಡಿಯೇಟ್ ರಿಯಾಕ್ಷನ್ ಮಾಡಿಲ್ಲ. ಯಾಕೆ ಅನುಮಾನ ಯಾಕೆ ನಿಮಗೆ ಜಗದೀಶ್ ಅವರೇ? ಅಂದ್ರೆ SIT ಅವರು ಸರಿಯಾಗಿ ಮಾಡ್ತಿಲ್ಲ ನೀವು ಹೇಳಿದ್ರಲ್ಲ, ಯಾಕೆ ಅನಿಸ್ತದು ಸರ್? ಈಗ ನಮ್ಮ ಕಕ್ಷಿ ನಮ್ಮ ಸಂತ್ರಸ್ತೆಯ PG ನ ರೈಡ್ ಮಾಡ್ತಾರೆ. ಯಾವ ಆಂಗಲ್ ಇಟ್ಕೊಂಡು ರೈಡ್ ಮಾಡಿದ್ರು, ಯಾತಕ್ಕೆ ರೈಡ್ ಮಾಡಿದ್ರು, ಯಾರು ಇವ್ರಿಗೆ ಆದೇಶ ಕೊಟ್ಟವರು, ಯಾವ ಕೇಸಿನಲ್ಲಿ ರೈಡ್ ಮಾಡಿದ್ರು ಅಂತ SIT ಅವರು ಹೇಳಲಿಕ್ಕೆ ಅವ್ರ ಹತ್ರ ಮಾತುಗಳಿದೆಯಾ? ಸದಾಶಿವನಗರದ ಪೊಲೀಸ್ ಠಾಣೆಯ ಕೇಸಿನಲ್ಲಿ ಸಂತ್ರಸ್ತೆ ಹೆಸರಿಲ್ಲ, ದಾಖಲೆ ಇಲ್ಲ, ಡೀಟೇಲ್ಸ್ ಇಲ್ಲ. ಒಂದು ಬಾಲ್ಡ್ ಕಂಪ್ಲೇಂಟ್ ನ ಇಟ್ಕೊಂಡು SIT ನ ರಚನೆ ಮಾಡೋ ಜನರ ದುಡ್ಡನ್ನ ವೇಸ್ಟ್ ಮಾಡ್ತಾವ್ರೆ ಸರ್ ಇವರು. ಈ SIT ನಿಜವಾಗ್ಲೂ ಅದು ನೋಡ್ಲಿಕ್ಕೆ SIT ಅನ್ಸುತ್ತೆ, ಸುಮ್ಮನೆ ಅದನ್ನ ನಂದಿಲ್ ಮಟ್ಟಿಗೆ ಕ್ಲೋಸ್ ಮಾಡೋದು ಮೇಲೂ ಸರ್, ವೇಸ್ಟ್ ಅದು. ಈಗ ವಾಟ್ ನೆಕ್ಸ್ಟ್? ಜಗದೀಶ್ ಅವರು ಅಥವಾ ನಿಮ್ಮ ಕಕ್ಷಿದಾರರು ಏನ್ ಮಾಡ್ತಾರೆ ಈಗ? ಸರ್, ನ್ಯಾಯಾಲಯ ಬದುಕಿದೆ ಸರ್, ಹೈಕೋರ್ಟ್ ಇದೆ ಸರ್, ಹೈಕೋರ್ಟ್ ಇದೆ. ಹೈಕೋರ್ಟ್ ವಿ ವಿಲ್ ಆಸ್ಕ್ ಫಾರ್ ಹೈಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್. ನ್ಯಾಯಾಲಯದ ನಿಗ್ರಹದಲ್ಲಿ ತನಿಖೆ ಆಗುತ್ತೆ ಸರ್. ಜಗದೀಶ್ ಸರ್, ಈ ಕ್ಷಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಕೊರೋನಾ ಬಂದಿದೆಯಂತೆ ಅಂತ ಹೇಳ್ತಿರೋದ್ರಿಂದ ಸಚಿವರು ಕೇಳ್ತಿದ್ದೀನಿ ನಾನು. ಸಪೋಸ್ ಕೊರೋನಾ ಬಂದಿದ್ದೇ ನಿಜವಾದರೆ ಯು ಹ್ಯಾವ್ ಟು ವೈಟ್ ಅಲ್ಲ ಸರ್ ಆಗಿದ್ರೆ? ಲಾಸ್ಟ್ ಟೈಮ್ ನಾನು ಹೋದಾಗ ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಅವರಿಗೆ ಈ ತರ ಕೆಲವು ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಬಂದಿದ್ದೆ. ಹಾಗಾಗಿ ಮತ್ತೆ ನೋಟಿಸ್ ಕರೆದಾಗ ಕೊಡ್ತೀವಿ, ಅವಾಗ ಬನ್ನಿ ಅಂತ ಹೇಳಿದ್ರು. ಇನ್ನ ಇವತ್ತೇನು ನೋಟಿಸ್ ಕೊಟ್ಟಿರಲಿಲ್ಲ. ಬಟ್ ಇನ್ ದ ಮೀನ್ ವೈಲ್ ಇವತ್ತು ನನಗೆ ಅವರ ಆಪ್ತವಲಯ ಅವರ ಸಂಬಂಧಿಕರೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ಯಾವುದಕ್ಕೋ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಅಂತ. ಮತ್ತೆ ಅವರು ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ ಅಂತಕ್ಕಂಥ ವಿಷಯವನ್ನು ಸಹ ಅವ್ರು ನನಗೆ ತಿಳಿಪಡಿಸಿದ್ದಾರೆ. ಈಗ ಅವರ ಆರೋಗ್ಯ ಸ್ಥಿತಿ ನಾಳೆ ವೈದ್ಯರು ಅದರ ವೈದ್ಯಕೀಯ ವರದಿಗಳ ಆಧಾರದ ಮೇಲೆ ಏನ್ ಶುಶ್ರೂಷೆ ಹೇಳ್ತಾರೆ, ಏನ್ ಟ್ರೀಟ್ಮೆಂಟ್ ತಗೋತಾರೆ ಅಂತಕ್ಕಂಥದ್ದು ತದನಂತರ ನಾನು ತಿಳ್ಕೊಬೇಕಾಗ್ತದೆ. ನಾನು ಪಾರ್ಟ್ ಆಫ್ ದಿ ಡಿಸ್ಕಷನ್ ಇದನ್ನ ನಿಮಗೆ ಕೇಳೋಕೆ ಬಯಸ್ತೀನಿ ಶ್ಯಾಮ್ ಸರ್. ಕೆಲವೇ ಹೊತ್ತಿನ ಮುಂಚೆ ನಿಮ್ಮ ಮಗದೊಬ್ಬ ಅಂದ್ರೆ ಸಂತ್ರಸ್ತೆಯ ವಕೀಲರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹರೀಶ್ ನಾಗರಾಜ್ ಅವರೇ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಅಂತ ನಗ್ತಾ ಇದ್ರು ಅವರು. ಈಗ ಪರಿಹಾಸ್ಯಗಳನ್ನ ಕಂಪ್ಲೀಟ್ ಕೇಸನ್ನೇ ಅವರು ಪರಿಹಾಸ್ಯವಾಗಿ ಪರಿಗಣಿಸ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಅವರ ಅವತಾರಗಳು, ಅವರ ಮಾಧ್ಯಮಗಳ ಮುಂದೆ, ಸೋಷಿಯಲ್ ಮೀಡಿಯಾಗಳ ಮುಂದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅತಿರೇಕಗಳು,
ಎಲ್ಲೋ ಒಂದ್ ಕಡೆ ಈ ಕೇಸನ್ನ ಅವರು ಗಿನ್ನಿ ಪಿಗ್ ತರ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಒಂದು ಕೇಸ್ನ ಪ್ಲಾಟ್ಫಾರ್ಮ್ ತರ ತಗೊಂಡು ಬೇರೆ ವಿಷಯಗಳನ್ನ ವೈಭವೀಕರಿಸ್ಕೊಂಡು ಎಲ್ಲೋ ಒಂಥರ ಇಲ್ಲಿ ಬೇರೆಯವ್ರ ಪರ್ಸನಲ್ ಸ್ಟೋರಿಗಳೇ ದೊಡ್ಡ ಸ್ಟೋರಿಗಳಾಗ್ತಾ ಇದೆಯಾ ವಿನಃ ಕೇಸಿಂದ ಏನು ಬರ್ತಾ ಇಲ್ಲ ಮಚ್ಚಾಗಿ. ಯಾರ್ಯಾರು ಏನೇನು ಮಾಡಿದ್ವಿ, ನಾವೇನೇನ್ ಸಾಧನೆಗಳನ್ನ ಮಾಡಿದ್ವಿ, ನಾವೇನೇನು ದೊಡ್ಡದಾದಂತ ಇವುಗಳನ್ನ ಮಾಡಿದ್ದೀವಿ, ಈ ಒಂದು ಪ್ರಶಂಸೆಗಳು ಸ್ವಪ್ರಶಂಸೆಗಳೇ ನಡೀತಾ ಇದೆ. ಸೊ ಹಾಗಾಗಿ ಈ ಕೇಸನ್ನೇ ಸೀರಿಯಸ್ ಆಗಿ ತಗೊಳ್ದೇ ಇರ್ತಕ್ಕಂಥವ್ರು, ಕೇಸನ್ನೇ ಪರಿಹಾಸ್ಯವಾಗಿ ತಗೊಳ್ತಾ ಇರ್ತಕ್ಕಂಥವ್ರ ಬಗ್ಗೆ ನಾನು ಏನ್ ಮಾತಾಡ್ಲಿ? ಶ್ಯಾಮ್ ಸರ್, ಇಟ್ಸ್ ಸಪೋಸ್ ಟು ಬಿ ಹೈ ಪ್ರೊಫೈಲ್ ಅಲ್ಲ, ಇದು ಹೈ ಪ್ರೊಫೈಲ್ ಕೇಸೇ, ತುಂಬಾ ಸೀರಿಯಸ್ ಆಗಿ ಹೋಗ್ಬೇಕಲ್ವ ಸರ್? ಹಂಗ್ ನೋಡಕ್ ಹೋದ್ರೆ ಅಲ್ಲ, ಸೀರಿಯಸ್ ಆಗೇ ನಡೀತಾ ಇದೆ ಸರ್. ಇವ್ರು ಅದನ್ನೆಲ್ಲ ಜೋಕ್ ತರ ಮಾಡಿಟ್ಟಿದ್ದಾರೆ ಅಷ್ಟೇ. ದೇ ಆರ್ ಜೋಕಿಂಗ್, ದೇ ಆರ್ ಮಾಕಿಂಗ್ ದ ಥಿಂಗ್ಸ್ ಎವ್ರಿ ನೌ ಅಂಡ್ ದೆನ್. SIT ಆಫೀಸರ್ಗಳನ್ನ ಜೋಕ್ ಮಾಕ್ ಮಾಡ್ತಾ ಇದ್ದಾರೆ. ಓಕೆ. ಪೊಲೀಸ್ ಆಫೀಸರ್ಸ್ ನ, ಘನತೆವೆತ್ತಂತ ಪೊಲೀಸ್ ಆಫೀಸರ್ಸ್ ನ ಮಾಕ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಂಬಿಕೆ ಇಲ್ಲ ಅಂತಾರೆ, ಸಿಸ್ಟಮ್ ನಲ್ಲಿ ನಂಬಿಕೆ ಇಲ್ಲ ಅಂತಾರೆ. ಎಲ್ಲ ಮೇಘ ಸಂದೇಶಗಳ ಮುಖಾಂತರನೇ ರವಾನೆಗಳಾಗ್ತವೆ. 5-6 ಪುಟಗಳ ಸ್ಕ್ರೀನ್ ಪ್ಲೇಗಳನ್ನ ಬರೆದು ಕಳಿಸ್ತಾರೆ. ಅಯ್ಯೋ. ಮತ್ತೆ ನೋಡ್ತಾ ಇದೀವಲ್ಲ ಸರ್. ಅಂದ್ರೆ ಕಮಿಷನರ್ ಸಾಹೇಬ್ರಿಗೆ ಕೊಡಬೇಕಾದಂತ ಕಮಿಷನರ್ ಸಾಹೇಬ್ರಿಗೆ ಕೊಡಬೇಕಾದಂತ ಕಂಪ್ಲೇಂಟ್ ಒಂದ ಹೆಣ್ಣು ಮಗಳು, ಅವಳ ಚಾರಿತ್ರ್ಯ ಸಹ ಅದ್ರಲ್ಲಿ ಇದೆ ಅಂತ ಎಲ್ಲ ಗೊತ್ತಾದ ಮೇಲೂ ಸಹ ಅದ್ ಹೆಂಗೆ ಓಪನ್ ಆಗಿ ನೀವು ರಿಲೀಸ್ ಮಾಡ್ತೀರಾ? ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕಿಂತ ಮೊದಲೇ ವಿಡಿಯೋಗಳು ಬರ್ತವೆ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾಸ್ಗೆ. ಕಮಿಷನರ್ ಸಾಹೇಬ್ರಿಗೆ ಕೊಡ್ಬೇಕಾದಂತ ಮನವಿಗಳು ಸಹ ಮೊದಲೇ ಜಾಹೀರಾತುಗೊಳ್ತವೆ. ಇವೆಲ್ಲ ನೋಡ್ತಾ ಇದ್ರೆ ತಮಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆಯಲ್ಲ ಸರ್. ದ ಇಂಟೆನ್ಷನ್ ಈಸ್ ನಾಟ್ cry against injustice, cry for justice. The intention is something else ಅಲ್ವಾ ಸರ್? ಓಕೆ. ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ. ಅಂದ್ರೆ ಸಾಮಾನ್ಯವಾಗಿ ಆತರ ಮೀಡಿಯಾಗೆ ಬಂದು ಮಾತಾಡಲ್ಲ, ಎಲ್ಲ ಗೋಪ್ಯತೆ ಇಟ್ಟಿರ್ತಾರೆ, ಅದು ಮಾತ್ರ ಕೊಡ್ತಾರೆ. ಹೌದು ಸರ್. ಕಮಿಷನರ್ ಸಾಹೇಬ್ರಿಗೆ ನಿಮ್ಮ ಗೋಪ್ಯವಾದಂತ ವಿಚಾರಗಳನ್ನ ನೀವು ಒಂದು ಪತ್ರದಲ್ಲಿ ತಿಳಿಸ್ತಾ ಇದ್ದೀರಿ. ರೆಥೋರಿಕ್ 5-6 ಪುಟಗಳು, 7-8 ಪುಟಗಳ ಸಂಪೂರ್ಣವಾದಂತ ಚರಿತ್ರೆಯನ್ನು ಬರೆದು ಹೀಗೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರೋರು, ಇನ್ವೆಸ್ಟಿಗೇಷನ್ ಸೀಸ್ಡ್ ಆಗಿರೋ ಮ್ಯಾಟರ್ಸ್ ನಲ್ಲಿ ಮಿನಿಮಮ್ ಪ್ರೂಡೆನ್ಸ್, ಮಿನಿಮಮ್ ಪ್ರೊಪ್ರೈಟಿ ಡಿಮ್ಯಾಂಡ್ಸ್ ದಟ್ ಯು ಶುಡ್ ಕೀಪ್ ದ ಥಿಂಗ್ಸ್ ಸೀಕ್ರೆಟಿವ್. ರಾಜಕೀಯ ಪ್ರಭಾವ ಬೀರ್ತಿದ್ದಾರೆ, ಹೊಸ ಇದನ್ನ ಹುಟ್ಟಾಕ್ತಾರೆ, ಬೇರೆದನ್ನ ನಾಶ ಮಾಡ್ತಾರೆ ಅನ್ನೋದು ದೊಡ್ಡ ಆರೋಪ ಮಾಡ್ತಿದ್ರು ಸರ್. ಎಲ್ಲಿ ನಾಶ ಮಾಡ್ತಾ ಇದೀವಿ ಸರ್? ನಾವೆಲ್ಲಾದ್ರೂ ಈ ಕೇಸ್ ನಲ್ಲಿ ಬೇರೆ ಏನಾದ್ರೂ ತನಿಖೆನ ಅಥವಾ ತಪ್ಸ್ಕೋಬೇಕು ಅಂತಿದ್ರೆ ರಾಜೀನಾಮೆ ಏನು ಕೊಡ್ತಿದ್ರು? ಡಿಫೆನ್ಸ್ ತಗೊಂಡಂಗೆ ಇರ್ಬೋದಾಗಿತ್ತಲ್ಲ, ಕೋರ್ಟಿಗೆ ಹಾಕಿತ್ತಲ್ಲ. ಅಲ್ಲ, ಅವ್ರಿಗಿದು ಅಬ್ಜೆಕ್ಷನ್ ಏನಂದ್ರೆ, ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಕ್ಲೀನ್ ಚಿಟ್ ತಗೊಂಡು ಹೊರಗೆ ಬರ್ತಾರೆ ಅಂತ ನಂಬಿಕೆ ಈಗಲೇ ವ್ಯಕ್ತಪಡಿಸ್ತಾರೆ, ಇನ್ನು ಎನ್ಕ್ವೈರಿನೇ ಆಗಿಲ್ಲ ಅಂದ್ರೆ ಅರ್ಥ ಏನು ಅಂತ ಕೇಳ್ತಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಪಕ್ಷದ ಮಹಾನಾಯಕರು, ಅವರ ಪಕ್ಷದ ಧುರೀಣರು, ಅವರ ಪಕ್ಷದ ಇನ್ನೊಬ್ಬ ಲೀಡರ್ ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ಅವರು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನಿಂತು ಮಾತಾಡಿದ ತಕ್ಷಣ ಮಾನವೀಯತೆಯಿಂದ ಹೇಳಿದ್ದಾರೆ. ಅಂದ್ರೆ ನೀವು ಹೋಮ್ ಮಿನಿಸ್ಟರ್ ಇದಾರಲ್ಲ ಸರ್, ನೋಡ್ತಾ ಇರೋದು ಗೃಹ ಇಲಾಖೆ ಇದೆ. ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರು ಒಬ್ಬ ನಿರಪರಾಧಿ ಅಂತ ಹೇಳ್ತಕ್ಕಂತ ಅಧಿಕಾರ ಇಲ್ವಾ ಅವ್ರಿಗೆ? ಏನ್ ಹೇಳಿದ್ರು ಅದಕ್ಕೆ ಪೊಲಿಟಿಕಲ್ ಕಲರೇ ಹಚ್ಚಬೇಕಾ? ಅಂದ್ರೆ ಯಾರೋ ಒಬ್ರು ಏನೋ ಈ ಒಂದು ಅಲಿಗೇಷನ್ ಮಾಡಿದ ತಕ್ಷಣ ನೋ ಈಸ್ ಇನ್ನೋಸೆಂಟ್ ಅಂತ ಹೇಳಿ ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಒಂದು ಹೇಳಿಕೆ ಕೊಡೋದ್ರಲ್ಲಿ ತಪ್ಪೇನಿದೆ? ಅಂದ್ರೆ ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟರು ಅಂದಿದ ತಕ್ಷಣನೇ ಇದಾಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕೈ ಬಿಟ್ಬಿಡ್ತಾರೆ. ಅಂದ್ರೆ ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಾದ್ಮೇಲೆ ಮಾರನೇ ದಿನ ಬಿ ರಿಪೋರ್ಟ್ ಬರೀಬೇಕಾಗಿತ್ತಲ್ಲ. ಮೈ ಚೀಫ್ ಮಿನಿಸ್ಟರ್ ಹಸ್ ಗಿವನ್ ಸಚ್ ಎ ಸ್ಟೇಟ್ಮೆಂಟ್, ದೆನ್ ವಿ ಆಸ್ SIT ಆಫೀಸರ್ಸ್ ವಿಲ್ ಆರ್ ಬೌಂಡ್ ಬೈ ದಟ್ ಅಂತ ಹೇಳಿ ಮಾರನೇ ದಿನ ಬಿ ರಿಪೋರ್ಟ್ ಬರೆದು ಕೊಡ್ಬೋದಾಗಿತ್ತಲ್ಲ, ದಿಸ್ ಕೇಸ್ ಇಸ್ ಫಾಲ್ಸ್ ಅಂತ ಹೇಳಿ. ಯಾಕೆ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಸ್? ಓಕೆ. ಫೆರಿನಲ್ಲಿ ಆಗ್ತಕ್ಕಂತ ಮಾತುಗಳನ್ನೆಲ್ಲ ಇದಕ್ಕೇನಕ್ಕೆ ತಂದಿಡ್ತೀರಾ? ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆರ್ ಕಾಲಿಂಗ್ ಅದಕ್ಕಾದ ಚೀಫ್ ಮಿನಿಸ್ಟರ್ ಸಾಹೇಬರ್ ಸ್ಟೇಟ್ಮೆಂಟ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಇನ್ನ ಡೆನ್ಸ್ ಇನ್ವೆಸ್ಟಿಗೇಷನ್, ಇನ್ನ ಗಾಢವಾದಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. SIT ಬಿಟ್ರೆ ನೆಕ್ಸ್ಟ್ ನಾವು ಹೈಕೋರ್ಟ್ ಹೋಗ್ತೀವಿ ಅಂತಿದ್ರು, ನಿಮಗೆ ನೀವು ಕೂಡ ರೆಡಿ ಇದೀರಿ? ಹಾಗಾದ್ರೆ ಹೋಗ್ಲಿ ಬಿಡಿ ಸರ್. ಕೋರ್ಟ್ಗಳು ಇವೆಲ್ಲ ದೇ ಆರ್ ಆಲ್ ಸಿಸ್ಟಮ್ಸ್ ಆಕ್ಸೆಸಬಲ್ ಫಾರ್ ಪಬ್ಲಿಕ್ ಜಸ್ಟಿಸ್. ಹೋಗೋರ್ನ ಯಾರು ನಿಲ್ಲಿಸ್ಲಿಕ್ಕಾಗುತ್ತೆ? ಹೋಗೋದ ಅವ್ರ ಹಕ್ಕು, ಹೋಗ್ಲಿ. ಕೋರ್ಟ್ಗಳು ನಾಳೆ ಏನು ಸೊಪ್ಪಾಗ್ತಾವ ಇಲ್ವಾ ಅಂತಕ್ಕಂಥದ್ದು ನೋಡ್ಬೇಕಲ್ಲ. ನೋಡೋಣ. ಆತರ ನಮ್ಮನ್ನೆಲ್ಲ ಪಾರ್ಟಿ ಮಾಡಿ ಕೋರ್ಟ್ ಕೇಳಿದ್ರೆ ಹೋಗ್ತೀವಿ, ನಮ್ಗೆ ಏನು ತೊಂದರೆ ಇಲ್ಲ. ಫೈನಲ್ ಆಗಿ ಸರ್, ಇದುವರೆಗೂ ನಿಮ್ಗೆ ಯಾವ್ದು ನೋಟಿಸ್ ಬಂದಿಲ್ಲ, ಯಾವಾಗ ಹಾಜರಾಗ್ತೀವಿ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಈಗ? ಇಲ್ಲ ಸರ್, ಇಲ್ಲ. ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಈ ಹಿಂದೆ ತನಿಖೆ ನಡೀಬೇಕು ಅಂತ ಆದೇಶ ಕೊಟ್ಟಿತ್ತಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ತಡೆಯನ್ನ ನೀಡಿದೆ. ಬಿಎಸ್ವೈ ವಿರುದ್ಧದ ತನಿಖೆಗೆ ಈ ಹಿಂದೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಮುರುಗೇಶ್ ಆರ್ ನಿರಾಣಿ ಮತ್ತೆ ಯಡಿಯೂರಪ್ಪನವರು.
2011ರಲ್ಲಿ ಆದಂತ ಡಿನೋಟಿಫಿಕೇಶನ್ ಪ್ರಕರಣದ ತನಿಖೆಗೆ ಈ ಹಿಂದೆ ಹೈಕೋರ್ಟ್ ಅಸ್ತು ಅಂತ ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನು ತಡೆ ಹಿಡಿದಿದೆ. ದೇವನಹಳ್ಳಿ ಬಳಿಯಲ್ಲಿ ಅಕ್ರಮ ಡಿನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ಬಿಟ್ಟು ಬಿಎಸ್ವೈ ಹಾಗೇನೆ ನಿರಾಣಿ ವಿರುದ್ಧ ಆಲಂ ಪಾಷಾ ದೂರನ್ನ ಸಲ್ಲಿಕೆ ಮಾಡಿದ್ರು. ಇಬ್ಬರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹೈಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಇವರಿಬ್ರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್, ಯಾವ್ಯಾವ ಆಧಾರದ ಮೇಲೆ ಇದೀಗ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆ ಹಿಡಿದಿದೆ? ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಗಣಿ ಸಚಿವ ನಿರಾಣಿ ಇಬ್ಬರಿಗೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನಿಂದ ರಿಲೀಫ್ ಸಿಕ್ಕಿದೆ. ಯಾಕೆಂದ್ರೆ ಹಿಂದೆ ದೇವನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಾಜ್ಯ ಹೈಕೋರ್ಟ್ ನಲ್ಲಿ ಇವ್ರಿಗೆ ವಿರುದ್ಧ ತನಿಖೆಯನ್ನ ನಡೆಸಬೇಕು ಅನ್ನುವಂತ ಆದೇಶ ಆಗಿತ್ತು. 2011ರಲ್ಲಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಮತ್ತು ಆಗ ಕೈಗಾರಿಕಾ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿ ಇಬ್ಬರು ಸೇರಿ ದೇವನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಡಿನೋಟಿಫಿಕೇಶನ್ ಮಾಡಿಕೊಟ್ಟಿದ್ದು ಅನ್ನುವಂತ ಆರೋಪ ಬಂದಿತ್ತು. ಸಾಮಾಜಿಕ ಕಾರ್ಯಕರ್ತ ಮತ್ತು ವಕೀಲ ಆಲಂ ಪಾಷಾ ಅನ್ನುವಂಥವ್ರು ಯಡಿಯೂರಪ್ಪ ಮತ್ತು ನಿರಾಣಿ ವಿರುದ್ಧ ದೂರನ್ನ ಸಲ್ಲಿಸಿದ್ರು. ಈ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆದು ರಾಜ್ಯ ಹೈಕೋರ್ಟ್ ನ ನ್ಯಾಯಮೂರ್ತಿ ಮೈಕೇಲ್ ಡಿ ಕುನ್ನಾ ಅವರ ನೇತೃತ್ವದ ಪೀಠ ತನಿಖೆಗೆ ಆದೇಶವನ್ನು ನೀಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪ ಮತ್ತು ನಿರಾಣಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅದರ ವಿಚಾರಣೆ ನಡೀತು. ವಿಚಾರಣೆ ವೇಳೆ ಈ ಹಿಂದೆ ಯಡಿಯೂರಪ್ಪ ಅವರ ಹೆಸರು ದೂರಿನಲ್ಲಿ ಇರಲಿಲ್ಲ, ಆದ್ರೂ ಕೂಡ ಅಂದ್ರೆ FIR ನಲ್ಲಿ ಇರಲಿಲ್ಲ, ಆದ್ರೂ ಕೂಡ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು. ಲೋಕಾಯುಕ್ತ ಪೊಲೀಸರು ಮಾಡಿದ ಈ ಎಡವಟ್ಟಿನಿಂದಾಗಿ ಯಡಿಯೂರಪ್ಪ ಇವತ್ತು ತನಿಖೆಯನ್ನ ಎದುರಿಸಬೇಕಾಗಿದೆ. ಇದು ಕಾನೂನು ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಬಿಎಸ್ವೈ ಪರ ವಕೀಲರು ವಾದವನ್ನ ಮಾಡಿದ್ರು. ಈ ವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಯಡಿಯೂರಪ್ಪ ಅವರ ವಿರುದ್ಧ ರಾಜ್ಯ ಹೈಕೋರ್ಟ್ ಇದು ವಿಚಾರಣೆ ನಡೆಸಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಂತಹ ಆದೇಶಕ್ಕೆ ತಡೆಯನ್ನ ನೀಡಿದೆ ಇವತ್ತು. ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ಅನ್ನೋದು ಕನ್ಫರ್ಮ್ ಆಗಿದೆ. ಆ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಏಪ್ರಿಲ್ 1ನೇ ತಾರೀಕು ಅವರು ಕೊರೋನಾ ಟೆಸ್ಟ್ ಅನ್ನ ಮಾಡಿಸಿದ್ರು. ಈಗ ವರದಿ ಬಂದಿದ್ದು ಅದರಲ್ಲಿ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಸದ್ಯಕ್ಕೆ ಗೋಕಾಕ್ ಆಸ್ಪತ್ರೆಯಲ್ಲಿ ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ಸ್ಯಾಂಪಲ್ ಅನ್ನ ಕೊಟ್ಟಿದ್ರು, ಆದ್ರೆ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು SIT ಮುಂದೆ. ಈಗ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಪ್ರತಿಯನ್ನ ನಾವು ಗಮನಿಸ್ತಾ ಇದ್ದೀವಿ, ಕೊರೋನಾ ರಿಪೋರ್ಟ್ ಅನ್ನ. ಈಗ ಸದ್ಯಕ್ಕೆ ಉಸಿರಾಟದ ಸಮಸ್ಯೆಯನ್ನ ಅವರು ಫೇಸ್ ಮಾಡ್ತಾ ಇದ್ರು ನಿನ್ನೆ ಸಂಜೆಯಿಂದ. ಹಾಗಾಗಿ ಜಾಸ್ತಿ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ICUನಲ್ಲಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಇನ್ನು 1ನೇ ತಾರೀಕು ಅವರು ಕೊರೋನಾ ಟೆಸ್ಟ್ ಅನ್ನ ಮಾಡಿಸಿದ್ರು. 3ನೇ ತಾರೀಕು ಆ ವರದಿ ಬಂದಿದೆ. ಆ ವರದಿಯಲ್ಲಿ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ